ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಗರದ ಕನ್ನಡ ಭವನದಲ್ಲಿ ಕೌಸ್ತುಭ ಹೆಸರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿ ಆನಂದ ಗುರೂಜಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದು, ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಪ್ರವಚನ ನೀಡಿದರು. ನನ್ನ ಹುಟ್ಟೂರಿಗೆ, ನನ್ನ ತವರಿಗೆ, ನಾನು ಹುಟ್ಟಿದಂಥ ಊರಿಗೆ ನನ್ನನ್ನು ಪತ್ರಕರ್ತರಾಗಿ ಹಾಗೂ ಶಾಲೆಯ ಮುಖ್ಯಸ್ಥರಾಗಿ ನನ್ನ ಆತ್ಮೀಯರಾದಂತಹ ವೆಂಕಟೇಶ್ರವರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಸಹಿತ ಇಷ್ಟು ಜನ ವೇದ ಪಂಡಿತರು, ಇಷ್ಟು ಪುಟಾಣಿ ಮಕ್ಕಳು, ನಾನು ಓದಿದಂತಹ ಶಾಲೆ ಇದ್ದರು ಆ ಶಾಲೆಯ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಮಕ್ಕಳು ಸಹಿತ ಇವತ್ತು ಇಂಥ ಒಂದು ಅದ್ಭುತವಾದಂಥ ಕನ್ನಡ ಭವನದಲ್ಲಿ ಎಲ್ಲರೂ ಸೇರಿ ಸ್ವಾಗತವನ್ನು ಕೋರ್ತಿದ್ದೀನಿ ಎಂಬತಕ್ಕಂಥ ನುಡಿ ನಿಮ್ಮಿಂದ ಕೇಳಿದಾಗ ಈ ಹೃದಯ ತುಂಬಿ ಬಂದಿದೆ. ಬಹುಶಃ ಇದು ಎಷ್ಟು ಜನಕ್ಕೆ ಸಿಗಬೇಕು? ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ತನ್ನ ಹುಟ್ಟೂರಲ್ಲಿ ಒಮ್ಮೆ ಸ್ವಾಗತವನ್ನು ಕೋರುವಂತಹ ಒಂದು ಕೈಂಕರ್ಯಕ್ಕೆ ಬರಬೇಕಾದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಬಹುಶಃ ಆ ತಾಯಿ ಶಾರದೆ ಈ ಹೃದಯದಲ್ಲಿರೋದ್ರಿಂದ, ಈ ಶಾರದೆಯನ್ನು ನೀವು ಆಹ್ವಾನಿಸಿದ್ದೀರಿ ಅಂದರೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಕಷ್ಟದ ದಿನಗಳು ಅಂದಿತ್ತು, ಇಂದು ಜ್ಞಾನದ ದಿನಗಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಜ್ಞಾನವನ್ನು ಪಸರಿಸಿ ಪ್ರತಿಯೊಬ್ಬರ ಜೀವನವೂ ಸಹಿತ ಅಮೂಲ್ಯವಾಗಿರಬೇಕು ಎಂಬತಕ್ಕಂಥ ಚಿಂತನೆ ನನ್ನ ಆತ್ಮೀಯರಾದಂಥ ವೆಂಕಟೇಶ್ರವ್ರದ್ದು. ಅದಕ್ಕಾಗಿ ಇವತ್ತಿಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಸುಪುತ್ರಿ, ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಉದ್ದೇಶ ಇಷ್ಟು ಅತ್ಯದ್ಭುತವಾದಂತಹ ಕಾರ್ಯಕ್ರಮ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಹೆಸರಲ್ಲೇ ಪೂರ್ಣಪ್ರಜ್ಞಾ ಅಂತಿದೆ. ಅಂತಹ ಒಂದು ಪೂರ್ಣಪ್ರಜ್ಞಾ ಎಂಬತಕ್ಕಂತಹ ವಿದ್ಯಾಶಾಲೆಯಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಒಂದು ಶಾರದೆಯ ಪೂಜೆಯನ್ನು ಮಾಡಿ ಶಾಸ್ತ್ರ ಪ್ರಕಾರ ಎಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸಬೇಕು, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಸರಿಸಬೇಕು ಅಂತ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷ ಇದೆ. ಇನ್ನು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಶೈಲಜಾ ವೆಂಕಟೇಶ್ ಮಾತನಾಡಿ, ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ನಡೆಯುತ್ತಾ ಬಂದಿದ್ದು, ಇದಕ್ಕೆ ಶಾಲೆಯ ಶಿಕ್ಷಕರ ಹಾದಿಯಾಗಿ ಶಿಕ್ಷಕರೇತರರು ಶ್ರಮಿಸಿದ್ದಾರೆ. ಮಕ್ಕಳಲ್ಲಿನ ವಿಶೇಷ ಪ್ರತಿಭೆಯನ್ನು ಈ ವೇದಿಕೆಯ ಮೂಲಕ ಅನಾವರಣಗೊಳಿಸಿದ್ದು, ಒಳ್ಳೆಯ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮಗಳು ಮಾಡುವುದರಿಂದ ಮಕ್ಕಳು ಜ್ಞಾನದ ಜೊತೆಗೆ ಸಾಂಸ್ಕೃತಿಕ ವಿಚಾರಗಳು ತಲೆಗೆ ತುಂಬಲಿವೆ ಎಂದರು. ನನ್ನ ಹೆಸರು ಶೈಲಜಾ ವೆಂಕಟೇಶ್ ಅಂತ, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಇವತ್ತಿನ ದಿನ ನಾವು ಆ್ಯನ್ಯುವಲ್ ಡೇ ಅಂತ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಆ್ಯನ್ಯುವಲ್ ಡೇನ ಇವತ್ತು ನಾವು ತುಂಬ ವಿಜೃಂಭಣೆಯಿಂದ ಮಕ್ಕಳಿಂದ ಖುಷಿಯಿಂದ ಪ್ರಾರಂಭಿಸಿದ್ದೀವಿ. ಇವತ್ತು ಆನಂದ್ ಗುರೂಜಿಯವರು ನಮ್ಮ ಶಾಲೆಗೆ ಬಂದು ಮಕ್ಕಳನ್ನೆಲ್ಲ ಹಾರೈಸಿ ಮತ್ತು ಅವ್ರಿಗೆ ಎಲ್ಲ ಆಶೀರ್ವಾದ ಮಾಡಿ ಅವರನ್ನು ಹರಿಸಿದ್ದಾರೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ. ಈ ಪ್ರೋಗ್ರಾಮ್ ಹೀಗೆ ನಮಗೆ ವರ್ಷನೂ ಮಕ್ಕಳ ಜೊತೆ ನಡೆಸಬೇಕು ಮತ್ತು ನಾವು ಮಕ್ಕಳ ಜೊತೆ ನಡಿಬೇಕು ಅಂತ ನಾನು ಕೋರ್ಕೊಳ್ತೀನಿ. ಈ 2026ರಲ್ಲಿ ಪ್ರಾರಂಭ ಮಾಡಿದ ಈ ಮೊದಲನೇ ಕೌಸ್ತುಭ ಆನ್ಯುವಲ್ ಡೇಯನ್ನು ನಾವು ತುಂಬ ಹೊಸ ವರ್ಷದ ಆರಂಭವಾಗಿ ನಾವು ತುಂಬ ಸಂತೋಷದಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಮಕ್ಕಳು, ಪೇರೆಂಟ್ಸು ಎಲ್ಲ ಭಾಗಿಯಾಗಿದ್ದಾರೆ. ಇಲ್ಲಿ ಮುಸ್ಲಿಮು, ಹಿಂದೂ ಅಂತ ಏನಿಲ್ಲ, ಎಲ್ಲ ಜನಗಳವರು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮತ್ತು ಮಹರ್ಷಿ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗಿ ಅವರು ಬಂದು 4 ಮಾತನ್ನು ಹೇಳಿ ಮಕ್ಕಳನ್ನೆಲ್ಲ ಎಲ್ಲರನ್ನೂ ಆಶೀರ್ವಾದ ಮಾಡಿ ಮತ್ತು ಮಕ್ಕಳಿಗೆ ವಿದ್ಯೆಯನ್ನು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ
ಆಶೀರ್ವಾದ ಮಾಡಿ ಮತ್ತು ಅವ್ರ ಕೈಯಿಂದ ಶ್ರೀಗಂಧ ಮತ್ತು ಕಮಲದ ಬೀಜ ಮತ್ತು ಇದು ಅತ್ತಿ ಮರದ ಎಲೆಗಳನ್ನು ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿ ಮಕ್ಕಳಿಗೆಲ್ಲರಿಗೂ ವಿದ್ಯಾಭ್ಯಾಸ ಬರಲಿ ಅಂತೇಳಿ ಆಶೀರ್ವಾದ ಮಾಡ್ತಾಯಿದ್ದೆ. ಇನ್ನು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಲು ಮನಮೋಹಕವಾಗಿತ್ತು. ಪೋಷಕರು ತಮ್ಮ ಮಕ್ಕಳ ನೃತ್ಯ, ಹಾಡು, ನಟನೆಯ ವೇಷಭೂಷಣಗಳನ್ನು ಕಂಡು ಖುಷಿಪಟ್ಟರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.